ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮುದ್ದು ಸೊಸೆ. ನಾಳಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕಾನ್ನ ಹಾಗೆ ಕ್ಲಿಕ್ ಮಾಡಿಕೊಳ್ಳಿ. ವಿದ್ಯಾ ಕೆಲಸಕ್ಕೆ ಸೇರ್ಕೊಂಡಿರೋ ವಿಷಯ ಭದ್ರಂಗೆ ಗೊತ್ತಿರಲ್ಲ. ಹಾಗೆ ಭದ್ರನ್ ಫ್ರೆಂಡ್ ಸಿಕ್ಕಿದ ತಕ್ಷಣ ಎಷ್ಟು ವರ್ಷ ಆಗಿತ್ತು ನಿನ್ನ ನೋಡಿ, ಅಲ್ಲ ಎಷ್ಟು ವರ್ಷ ಆದ್ಮೇಲೆ ಊರಿಗೆ ಬರ್ತಿದ್ಯಲ್ಲ, ಒಂದ್ಸಲ ಅದು ಫೋನ್ ಮಾಡಿ ಮಾತಾಡ್ಬೇಕು, ಇಲ್ಲ ಅಂದ್ರೆ ಯಾವತ್ತಾದ್ರೂ ಭೇಟಿ ಆಗ್ಬೇಕು ಅಂತ ಅನ್ಕೊಂಡಿದ್ಯಾ? ಎಷ್ಟು ವರ್ಷ ಆಯ್ತು ನಿನ್ನ ನೋಡಿ, ತುಂಬಾ ಖುಷಿ ಆಯ್ತು ಅಂತ ಭದ್ರ ಹೇಳಿದಾಗ, ಹೌದು ಭದ್ರ, ನಿನ್ನ ನೋಡಿ ಕೂಡ ತುಂಬಾ ಖುಷಿ ಆಯ್ತು, ಏನೋ ಕೆಲಸ ಆಯ್ತು ಹಾಗೆ ಬಂದಿದ್ದೆ, ಹಾಗೆ ಊರ್ ಕಡೆನೂ ಬಂದು ಎಲ್ಲರ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಭದ್ರನ್ ಫ್ರೆಂಡ್ ಹೇಳ್ತಾರೆ. ಸರಿ ಆಯ್ತು ಬಾ, ಟೀ ಕುಡ್ಕೊಂಡು ಆರಾಮಾಗಿ ಮಾತಾಡೋಣ ಕೂತ್ಕೊಂಡು ಅಂತ ಹೋಟೆಲ್ಗೆ ಹೋಗ್ತಾರೆ. ಆಗ ಏನ್ ಬೇಕು ಸರ್ ಅಂತ ಕೇಳಿದ ತಕ್ಷಣ ಅದು ಏನಾದ್ರೂ ಸರಿ, ಬಜ್ಜಿ ಮತ್ತೆ ಟೀ ಕಾಫಿ ಎಲ್ಲದನ್ನು ಕೊಡಿ ಅಂತ ಭದ್ರ ಹೇಳ್ತಾರೆ. ಆಗ ಭದ್ರ ಹೇಳ್ತಾರೆ, ಮೊದಲು ಈ ಎಲೆ ಮತ್ತೆ ತಟ್ಟೆ ಎಲ್ಲದನ್ನು ಎತ್ಸಿ ಅಂತ ಭದ್ರ ಹೇಳಿದಾಗ, ಸರಿ ಆಯ್ತು ಈಗಲೇ ಎಲ್ಲದನ್ನು ಸರಿ ಮಾಡಿಸ್ತೀನಿ ಅಂತ ಆಗ ಹೋಟೆಲ್ ಅವ್ರು ಹೇಳ್ತಾರೆ. ಹಾಗೆ ಭದ್ರ ಮತ್ತೆ ಅವ್ರ ಫ್ರೆಂಡ್ ಇಬ್ರು ಮಾತಾಡ್ತಿರ್ಬೇಕಾದ್ರೆ, ಹೇಗಿದೆ ಮದುವೆ ಆಯ್ತು ಅಂತ ಗೊತ್ತಾಯ್ತು, ಅದ್ರಲ್ಲೂ ಪ್ರೀತಿ ಬೇರೆ ಮದುವೆ ಆಗಿದೆ, ಹೇಗಿದೆ ಜೀವನ ಅಂತ ಹೇಳಿದಾಗ, ಎಲ್ಲ ಚೆನ್ನಾಗಿದೆ ಅಂತ ಭದ್ರ ಹೇಳ್ತಾರೆ ಯೋಚನೆ ಮಾಡ್ತಾ. ಹಾಗೆ ಎಲ್ಲದನ್ನು ಕ್ಲೀನ್ ಮಾಡಿ ಅಂತ ಹೇಳಿದಾಗ, ಅದು ಕ್ಲೀನ್ ಮಾಡೋರು ಇಲ್ಲ, ಎಲ್ಲೋ ಹೊರಗೆ ಹೋಗಿದ್ದಾರೆ ಅಂತ ವಿದ್ಯಾ ಹೇಳಿದ ತಕ್ಷಣ, ಅವ್ರ ಬದ್ಲಿಗೆ ನೀವೇ ಹೋಗಿ ಅಂತ ವಿದ್ಯೆನ ಹತ್ರ ಹೇಳಿದ ತಕ್ಷಣ, ನಾನಾ ಅಂತ ವಿದ್ಯಾ ಯೋಚನೆ ಮಾಡ್ತಿರ್ತಾರೆ. ಹೌದು, ನೀವೇ ಹೋದ್ರೆ ಏನಾಗುತ್ತೆ ಅಂತ ಹೋಟೆಲ್ ಅವ್ರು ಹೇಳಿದ ತಕ್ಷಣ ವಿದ್ಯಾ ತಟ್ಟೆ ಎಲ್ಲ ಎತ್ಕೊಳ್ಳಕ್ಕೆ ಅಂತ ಹೋಗ್ತಾ ಇರ್ತಾರೆ. ಹಾಗೆ ಭದ್ರ ನೋಡಿದ ತಕ್ಷಣ ವಿದ್ಯೆನ ಆಶ್ಚರ್ಯ ಆಗುತ್ತೆ. ಹಾಗಾದ್ರೆ ವಿದ್ಯಾ ಇಲ್ಲಿ ಕೆಲಸ ಮಾಡ್ತಿರೋದ ಅಂತ ಭದ್ರ ಯೋಚನೆ ಮಾಡ್ತಿರ್ತಾರೆ. ಏನಾದ್ರ ಯೋಚನೆ ಮಾಡ್ತಾ ನಿಂತಿದ್ದೀರಾ, ಅಲ್ಲ ಎತ್ಕೊಂಡು ಹೋಗಿ ತಟ್ಟೆನ ಅಂತ ಭದ್ರನ್ ಫ್ರೆಂಡ್ ಹೇಳಿದ ತಕ್ಷಣ ಎತ್ಕೊಂಡು ಹೋಗ್ತಾರೆ. ಸ್ವಲ್ಪ ನಿಮ್ ಕೈ ಎತ್ತಿ ಅಂತ ಹೇಳಿ ಆಗ ಭದ್ರನ್ ಹತ್ರ ಇರೋ ತಟ್ಟೆನೂ ಕೂಡ ಎತ್ಕೊಂಡು ಹೋಗ್ತಾರೆ ವಿದ್ಯಾ. ಇದನ್ನೆಲ್ಲ ನೋಡಿ ಭದ್ರ ಬೇಜಾರು ಮಾಡ್ಕೊಂಡು ಯೋಚನೆ ಮಾಡ್ತಿರ್ತಾರೆ. ಇದ್ರ ಬಗ್ಗೆ ನನ್ಗೆ ಯಾಕೆ ಏನೂ ಹೇಳಿಲ್ಲ ವಿದ್ಯಾ, ಅಲ್ಲ ಕೆಲ್ಸಕ್ಕೆ ಹೋಗ್ತಿರೋ ವಿಷಯನೂ ಹೇಳಿಲ್ವಲ್ಲ, ಹಾಗಾದ್ರೆ ಇಷ್ಟು ದಿನ ಯಾಕೆ ತಡವಾಗಿ ಬರ್ತಿದ್ರು ಅಂತ ಈಗ ಅರ್ಥ ಆಯ್ತು. ಈಗ ಕೆಲ್ಸಕ್ಕೆ ಹೋಗ್ತಾ ಇರೋದಕ್ಕೆ ಮನೆಗೆ ತಡವಾಗಿ ಬರ್ತಿದ್ದು ಅಂತ ನಾನ್ ನೋಡಿದ್ರೆ ಸಾವಿತ್ರಿ ಅತ್ತೆ ಮಾತು ಮತ್ತೆ ವಿನಂತಿ ಮಾತು ಹೇಳಿದ್ದನ್ನ ಕೇಳಿ ನಿಜ ಅನ್ಕೊಂಡು ಫ್ರೆಂಡ್ಸ್ ಜೊತೆ ಹೊರಗೆ ಹೋಗ್ತಿದ್ದಾರೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಅದು ನಿಜ ಅಲ್ಲ ಅಂತ ಭದ್ರ ಅನ್ಕೋತಾರೆ. ವಿದ್ಯಾ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಹಾಗೆ ಟೀ ಮತ್ತೆ ಕಾಫಿ ಎಲ್ಲದನ್ನು ತಗೊಂಡ್ ಹೋಗಿ ಹೋಟೆಲ್ ಅವ್ರು ಕೊಟ್ಟಿದ ತಕ್ಷಣ ಅಂದಾಗೆ ನಿನ್ ಮದ್ವೆಗ್ ಬರ್ಬೇಕು ಅನ್ಕೊಂಡೆ, ಆದ್ರೆ ಬರಕ್ಕೆ ಆಗ್ಲಿಲ್ಲ, ನಿಮ್ ಹೆಂಡತಿ ಹೆಸರೇನು ಅಂತ ಕೇಳಿದಾಗ ಅದು ವಿದ್ಯಾ ಅಂತ ಭದ್ರ ಹೇಳಿದಾಗ ವಿದ್ಯಂಗೆ ತುಂಬಾ ಖುಷಿ ಆಗುತ್ತೆ. ಸರಿ ಆಯ್ತು, ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗ್ತೀನಿ ಅಂತ ಭದ್ರ ಹೇಳಿದಾಗ, ಇದೇನ್ ಭದ್ರ ಎಷ್ಟೋ ವರ್ಷ ಆದ್ಮೇಲೆ ಸಿಕ್ಕಿದೀವಿ, ನೀನ್ ನೋಡಿದ್ರೆ ಇಷ್ಟ ಬೇಗ ಹೋಗ್ತಿದ್ಯಲ್ಲ, ಆರಾಮಾಗಿ ಕುತ್ಕೊಂಡು ಮಾತಾಡೋಣ ಅಂತ ಭದ್ರನ್ ಫ್ರೆಂಡ್ ಹೇಳಿದಾಗ, ಇಲ್ಲ ನಂಗೆ ಬೇರೆ ಏನೋ ಕೆಲಸ ಇದೆ, ನಾನು ಬೇರೆ ದಿನ ಯಾವತ್ತಾರು ಭೇಟಿ ಆಗ್ತೀನಿ ಅಂತ ಭದ್ರ ಅನ್ಕೊಂಡು, ನನಗಂತೂ ಜಾಸ್ತಿ ಹೊತ್ತು ಇಲ್ಲಿ ಇರಕ್ ಆಗ್ತಿಲ್ಲ ಅಂತ ಭದ್ರ ಅನ್ಕೋತಾ ಇರ್ತಾರೆ. ಹಾಗೆ ಇಲ್ಲಿ ಏನ್ ಮಾಡ್ತಿದ್ದೀರಾ ನೀವೆಲ್ಲರೂ, ಅಲ್ಲ ಕೆಲಸ ಮಾಡದೆ ಈ ತರ ಯೋಚನೆ ಮಾಡ್ತಾ ನಿಂತಿದ್ದೀರಲ್ಲ ಮಾತಾಡ್ಕೊಂಡು, ಏನ್ ಅನ್ಕೊಂಡಿದ್ದೀರಾ, ಏನ್ ಬೇಕು ಅಂತ ಹೋಗಿ ಕೇಳ್ಕೊಂಡು ತಗೊಂಡ್ ಹೋಗಿ ಕೊಡೋದ್ ಬಿಟ್ಟು ನೀವ್ ಈ ತರ ಮಾತಾಡ್ತಾ ನಿಂತ್ಕೊಂಡ್ರೆ ಹೇಗೆ ಅಂತ ಆಗ ಹೋಟೆಲ್ ಅವ್ರು ಹೇಳಿದ ತಕ್ಷಣ ಆಗ ಭದ್ರಂಗ್ ಬೇಜಾರಾಗತ್ತೆ. ನೋಡಿ, ಯಾರ್ದು ತಪ್ಪಿದೆ ಯಾರ್ದು ಸರಿ ಇದೆ ಅಂತ ನೋಡ್ಕೊಂಡು ಮಾತಾಡ್ಬೇಕು, ಅದನ್ ಬಿಟ್ಟು ಇಷ್ಟ ಬಂದಾಗ ಮಾತಾಡೋದಲ್ಲ ಅಂತ ಭದ್ರ ಹೇಳಿದಾಗ, ಹಾಗಲ್ಲ ಸರ್, ನಾವು ಮಾತಾಡ್ಬೇಕಲ್ವಾ, ಕೆಲಸ ಮಾಡದೆ ಮಾತಾಡ್ತಾ ನಿಂತ್ಕೊಂಡ್ರೆ ಹೇಗೆ ಅಂತ ಆಗ ಹೋಟೆಲ್ ಅವ್ರು ಹೇಳ್ತಾರೆ. ನನ್ಗೆ ಅರ್ಥ ಆಗತ್ತೆ, ಅದನ್ನೇ ನಿಧಾನವಾಗಿ ಮಾತಾಡಿ ಅಂತ ಭದ್ರ ಹೇಳ್ತಾರೆ. ಆಗ ವಿದ್ಯಾ ಯೋಚನೆ ಮಾಡ್ತಾ, ವಾಪಸ್ ಮನೆಗೆ ಹೋದ್ಮೇಲೆ ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಏನಂತ ಉತ್ತರ ಕೊಡ್ಲಿ, ನಾನ್ ಬೇರೆ ಇದ್ಯಾವ್ದ್ರ ಬಗ್ಗೆನೂ ಹೇಳಿಲ್ಲ, ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ ವಿದ್ಯಾ. ಹಾಗೆ ಸಾವಿತ್ರಿ ವಿನಂತಿ ಈಶ್ವರಿ ಎಲ್ಲರೂ ಮಾತಾಡ್ತಿರ್ತಾರೆ. ಅಲ್ಲ ಈ ವಿದ್ಯಾ ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ, ಯಾಕೆ ಮನೆಗೆ ಬಂದಿಲ್ಲ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಇನ್ನು ಭದ್ರ ಕೂಡ ಬಂದಿಲ್ಲ. ಶಿವರಾಮೇಗೌಡರು ಮನೆ ಸೊಸೆ ಅಂತ ಹೇಳಿದ್ಮೇಲೆ ನೋಡ್ದವ್ರು ಏನ್ ಅನ್ಕೊಳ್ಳಲ್ಲ, ಇನ್ನು ಯಾಕೆ ಮನೆಗೆ ಬಂದಿಲ್ಲ, ಇವತ್ತು ಇದ್ರ ಬಗ್ಗೆ ಮಾತಾಡ್ಲೇಬೇಕು, ಎಲ್ಲ ಹೋಗಿದ್ದಾರೆ ಏನ್ ಮಾಡ್ತಿದ್ದಾರೆ, ದಿನ ಇಷ್ಟೊತ್ತಾದ್ರೂ ಯಾಕೆ ಮನೆಗೆ ಬರ್ತಿಲ್ಲ ಅಂತ ಕೇಳ್ಬೇಕು ಅಂತ ಈಶ್ವರಿ ಹೇಳ್ತಾರೆ. ಹಾಗೆ ಶಿವರಾಮೇಗೌಡರು ಮನೆಯವರೆಲ್ಲರೂ ಲಗ್ನ ಪತ್ರಿಕೆಯಲ್ಲಿ ಯಾರ ಹೆಸರು ಇರ್ಬೇಕು ಅಂತ ಮಾತಾಡ್ತಿರ್ಬೇಕಾದ್ರೆ, ಅಲ್ಲ ಅವರೇ ದೂರ ಆಗ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ, ಹಾಗಂದ್ಮೇಲೆ ವಿದ್ಯನ್ ಹೆಸರು ಯಾಕೆ ಹಾಕಿಸ್ಬೇಕು ಅಂತ ಈಶ್ವರಿ ಹೇಳ್ತಾರೆ. ಆಗ ಏನೇ ಆದ್ರೂ ಕೂಡ ವಿದ್ಯಾ ಈಗ ಈ ಮನೆ ಸೊಸೆನೇ ಅಲ್ವಾ, ಅಲ್ಲಿವರೆಗಾದ್ರೂ ಈ ಮನೆ ಸೊಸೆ ಅಂತ ನಾವು ವಿದ್ಯನ್ ಹೆಸರನ್ನ ಲಗ್ನ ಪತ್ರಿಕೆಯಲ್ಲಿ ಹಾಕಿಸ್ಬೇಕು ಅಂತ ಆಗ ಅಜ್ಜಿ ಹೇಳ್ತಾರೆ. ನಾನು ಒಂದ್ ಮಾತು ಹೇಳ್ಬೇಕು, ಆದ್ರೆ ನನ್ನ ನಿರ್ಧಾರನ ಹೇಳ ಬೇಡವಾ ಅಂತ ಯೋಚನೆ ಮಾಡ್ತಿದ್ದೀನಿ ಅಂತ ಚಂಪಾ ಹೇಳಿದಾಗ, ಇದಕ್ಕೂ ನಿನಗೂ ಸಂಬಂಧ ಇಲ್ಲ, ನೀನ್ ಯಾಕೆ ಮಾತಾಡ್ತೀಯಾ ಅಂತ ಈಶ್ವರಿ ಹೇಳಿದಾಗ, ಚಂಪಂಗೂ ಇದಕ್ಕೂ ಯಾಕೆ ಸಂಬಂಧ ಇಲ್ಲ, ಈ ಮನೆ ಸೊಸೆ ಚಂಪಾ, ನೀನ್ ಹೇಗ್ ಮಾತಾಡ್ತಿದ್ಯೋ ಅದೇ ತರ ಚಂಪಂಗೂ ಕೂಡ ಮಾತಾಡಕ್ ಅಧಿಕಾರ ಇದೆ ಅಂತ ಅಜ್ಜಿ ಹೇಳ್ತಾರೆ. ಅದೇನ್ ಹೇಳು ಚಂಪಾ ಅಂತ ಶಿವರಾಮೇಗೌಡರು ಕೇಳಿದ ತಕ್ಷಣ ನನ್ಗೆ ಯಾಕೋ ಅಜ್ಜಿ ಹೇಳ್ತಾ ಇರೋದು ಸರಿ ಅನ್ನಿಸ್ತಿದೆ, ಅದ್ರಲ್ಲೂ ನಮ್ಮ ಊರವ್ರಿಗೆ ನಮ್ಗೆ ಗೊತ್ತಿರೋ ಯಾರಿಗೂ ಏನ್ ನಡೀತಿದೆ ನಮ್ಮ ಮನೇಲಿ ಅಂತ ಗೊತ್ತಿಲ್ಲ, ಅದನ್ನ ಈಗ ನಾವೇ ಎಲ್ಲರಿಗೂ ಹೇಳ್ದಾಗತ್ತೆ, ಅದಕ್ಕೆ ವಿದ್ಯಾ ಅಕ್ಕನ ಹೆಸರನ್ನ ಹಾಕ್ಸೋದೇ ಒಳ್ಳೇದು ಅನ್ನಿಸ್ತಿದೆ ಅಂತ ಚಂಪಾ ಹೇಳಿದ ತಕ್ಷಣ, ಇದೆಲ್ಲ ಯಾಕೆ ಮಾತಾಡ್ತಿದ್ದೀರಾ, ಒಂದ್ ಕೆಲಸ ಮಾಡೋಣ, ಭದ್ರನ ಹತ್ರನೇ ಕೇಳೋಣ, ಭದ್ರನೇ ನಿರ್ಧಾರ ಮಾಡ್ಲಿ ಅಂತ ಶಿವರಾಮೇಗೌಡರು ಹೇಳಿ ಬರಕ್ ಹೇಳ್ತಾರೆ. ಏನಿದು ಎಲ್ಲರೂ ಮಾತಾಡ್ತಾ ನಿಂತಿದ್ದೀರಾ, ಏನ್ ವಿಷಯ ಅಂತ ಭದ್ರ ಹೇಳಿದಾಗ, ಭದ್ರ ಅದು ನಮ್ ಕಣ್ಮಣಿ ಮದುವೆ ಲಗ್ನ ಪತ್ರಿಕೆಯಲ್ಲಿ ವಿದ್ಯನ್ ಹೆಸರನ್ನ ಹಾಕ್ಸಿದೀವಿ, ಆದ್ರೆ ಬೇಡ ಅಂತ ಈಗ ನೀವು ದೂರ ಆಗ್ತಿದ್ದೀರಾ ಅಂತ ಈಶ್ವರಿ ಸಾವಿತ್ರಿ ಎಲ್ಲರೂ ಹೇಳ್ತಿದ್ದಾರೆ. ಇನ್ನು ಅಜ್ಜಿ ಮತ್ತೆ ಚಂಪಾ ಮತ್ತೆ ಮೋಹನ ಎಲ್ಲರೂ ಕೂಡ ವಿದ್ಯೆ
ವಿದ್ಯೆನ ಹೆಸರನ್ನ ಹಾಕಿಸ್ಬೇಕು ಅಂತ ಹೇಳ್ತಿದ್ದಾರೆ. ಈಗ ನೀನೇ ನಿರ್ಧಾರ ಮಾಡು, ಈಗ ಹೆಸರನ್ನ ಹಾಕಿಸ್ಬೇಕಾ ಬೇಡವಾ ಅಂತ ಶಿವರಾಮೇಗೌಡರು ಕೇಳಿದ ತಕ್ಷಣನೇ ಭದ್ರ ಯೋಚನೆ ಮಾಡ್ತಿರ್ತಾರೆ. ಆಗ ಭದ್ರ ಹೇಳ್ತಾರೆ ಬೇಡ, ಯಾಕಂದ್ರೆ ದೂರ ಆಗ್ಬೇಕು ಅಂತ ನಿರ್ಧಾರ ಮಾಡಿದ್ಮೇಲೆ ಈಗ ಯಾಕಿದಲ್ಲ, ಅದಕ್ಕೆ ಬೇಡ ಅಂತ ಭದ್ರ ಹೇಳಿದ ತಕ್ಷಣ ಸಾವಿತ್ರಿ ಮತ್ತೆ ಈಶ್ವರಿಗೆ ಖುಷಿ ಆಗುತ್ತೆ. ಅಷ್ಟರಲ್ಲಿ ಈಶ್ವರಿ ಬಂದು ಇದನ್ನ ಲಗ್ನ ಪತ್ರಿಕೆ ಮಾಡಕ್ ಕೊಟ್ಬಿಟ್ಟೆ, ಅವರು ಗೊತ್ತಿಲ್ಲದೆ ಹೆಸರನ್ನ ಹಾಕಿದ್ದಾರೆ ಅಂತ ಎಲ್ಲ ಹೇಳ್ಬೇಡಿ, ಈಗಲೇ ಫೋನ್ ಮಾಡಿ ಹೆಸರು ಬೇಡ ಅಂತ ಹೇಳಿ ಅಂತ ಈಶ್ವರಿ ಹೇಳಿದಾಗ ಆಗ ಗೋವಿಂದ ಅವರು ಫೋನ್ ಮಾಡಿ ಹೇಳ್ತಾರೆ, ನನಗೆ ಯಾಕೋ ಇದು ಯಾವ್ದು ಸರಿ ಅನ್ನಿಸ್ತಿಲ್ಲ, ನಮ್ಮ ಮಾತಿಗೆ ಹಾಗಾದ್ರೆ ಗೌರವನೇ ಇಲ್ವಾ ಅಂತ ಕೋಪ ಮಾಡ್ಕೊಂಡು ಅಜ್ಜಿ ಹೇಳ್ತಾರೆ, ನೋಡಿ ಇದನ್ನ ನಿರ್ಧಾರ ಮಾಡ್ಬೇಕಾಗಿರೋದು ನಾನೇ ಹೇಳಿದ್ಮೇಲೆ ನೀವೆಲ್ಲರೂ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ, ಆರಾಮಾಗಿರಿ ಅಂತ ಭದ್ರ ಹೇಳ್ತಾರೆ. ಅಷ್ಟರಲ್ಲಿ ಈಶ್ವರಿ ಮತ್ತೆ ವಿನಂತಿ ಎಲ್ಲರೂ ಹೋಗ್ತಾರೆ. ವಿದ್ಯಾ ವಾಪಸ್ ಮನೆಗೆ ಬಂದಿದ ತಕ್ಷಣ ನಿಂತ್ಕೋ, ಎಲ್ಲಿಗೆ ಹೋಗಿದ್ದೆ ಇಷ್ಟೊತ್ತವರೆಗೂ ಅಂತ ಹೇಳಿದಾಗ ಅದು ಏನಂದ್ರೆ ನಂಗೆ ಸ್ವಲ್ಪ ಕೆಲಸ ಇತ್ತು ಅಂತ ವಿದ್ಯಾ ಹೇಳ್ತಾರೆ. ಅಲ್ಲ ಇಷ್ಟೊತ್ತಲ್ಲಿ ಅಂತದೇನ್ ಕೆಲಸ ಇರುತ್ತೆ, ಭದ್ರನೇ ಮನೆಗೆ ಬಂದಿರ್ಬೇಕಾದ್ರೆ ನೀನ್ ಯಾಕೆ ಇಷ್ಟು ತಡವಾಗಿ ಬರ್ತಿದ್ಯಾ, ಏನ್ ಅನ್ಕೊಂಡಿದ್ಯಾ, ಅಷ್ಟಕ್ಕೂ ಶಿವರಾಮೇಗೌಡ್ರನ್ನೇ ಸೊಸೆ ನೀನು ಅಂತ ನೆನ್ಪಿರ್ಲಿ, ಅದನ್ನ ಬಿಟ್ಟು ನೀನ್ ಇಷ್ಟ ಬಂದಂಗೆ ಬರೋದು ನೀನ್ ಇಷ್ಟ ಬಂದಂಗೆ ಹೋಗೋದು ಅಂದ್ರೆ ಏನ್ ಅರ್ಥ ಅಂತ ಕೋಪ ಮಾಡ್ಕೊಂಡು ಈಶ್ವರಿ ಹೇಳಿದ ತಕ್ಷಣ ಇದನ್ನೆಲ್ಲ ಕೇಳೋ ಅಧಿಕಾರ ನಿಮ್ಗೇನಿದೆ, ನನಗೆ 6 ತಿಂಗಳು ಅವಕಾಶ ಕೊಟ್ಟಿದ್ದಾರೆ, ನನ್ನ ಇಷ್ಟ ಬಂದಂಗೆ ನಾನು ಹೇಗ್ ಬೇಕಾದ್ರೂ ಇರ್ಬೋದು ಅಂತ, ಅದನ್ನೆಲ್ಲ ಪ್ರಶ್ನೆ ಮಾಡೋ ಅಧಿಕಾರ ನಿಮ್ಗೆ ಯಾರಿಗೂ ಇಲ್ಲ. ಅಷ್ಟಕ್ಕೂ ಭದ್ರ ಅವರೇ ಇದು ಯಾವ್ದ್ರ ಬಗ್ಗೆನೂ ಕೇಳ್ತಿಲ್ಲ, ನೀವ್ ಯಾಕೆ ಕೇಳ್ತಿದ್ದೀರಾ, ನೋಡಿ ಇಷ್ಟೆಲ್ಲ ಹೇಳಿದ ತಕ್ಷಣ ನಿಮ್ ಮಾತನ್ನ ಕೇಳಿ ಉತ್ತರ ಕೊಡ್ತೀನಿ ಅಂತ ಅನ್ಕೊಂಡಿದ್ದೀರಾ, ಸಾಧ್ಯನೇ ಇಲ್ಲ, ನೋಡಿ ಇದನ್ನೆಲ್ಲ ನೀವು ಮತ್ತೆ ಕೇಳಲೂಬೇಡಿ, ನಾನು ಹೇಳೋದು ಇಲ್ಲ ಅಂತ ವಿದ್ಯಾ ಹೇಳ್ತಾರೆ. ಆಗ ಈಶ್ವರಿ ಮತ್ತೆ ಸಾವಿತ್ರಿ ಎಲ್ಲರೂ ಕೋಪ ಮಾಡ್ಕೊಂಡು ನೋಡಿದ್ರ ಅಕ್ಕ, ಅಲ್ಲ ಎಷ್ಟೆಲ್ಲ ಮಾತಾಡ್ಬಿಟ್ಟು ಹೋಯ್ತವ್ರೆ ಅಂತ, ನಾವು ಒಂದು ಪ್ರಶ್ನೆ ಕೇಳಿದ್ರೆ ಇಷ್ಟೆಲ್ಲ ಮಾತಾಡಿದ್ಲು ಅಂತ ಕೋಪ ಮಾಡ್ಕೊಂಡು ಸಾವಿತ್ರಿ ಹೇಳ್ತಾರೆ, ಏನಾದ್ರೂ ಮಾಡ್ಕೊಳ್ಳಿ, ಒಂದಲ್ಲ ಒಂದಿನ ಇದೆಲ್ಲದಕ್ಕೂ ಉತ್ತರ ಕೊಡ್ತೀನಿ ಅಂತ ಆಗ ಈಶ್ವರಿ ಹೇಳ್ತಾರೆ. ಹಾಗೆ ಮನೆ ಒಳಗೆ ಹೋಗಿದ ತಕ್ಷಣ ವಿದ್ಯಾ ಯೋಚನೆ ಮಾಡ್ತಿರೋದನ್ನ ನೋಡಿ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಅಂತ ಭದ್ರ ಕೇಳಿದಾಗ ಏನಾಯ್ತು ಏನ್ ಮಾಡ್ಬೇಕು ಅಂತ ವಿದ್ಯಾ ಹೇಳ್ತಾರೆ, ಏನು ಗೊತ್ತಿಲ್ದರ ತರ ಮಾತಾಡ್ತಿದ್ಯಲ್ಲ, ಅಲ್ಲ ಇವತ್ತೇನೆಲ್ಲ ಆಯ್ತು, ಹಾಗೆ ನೀನ್ ಕೆಲಸ ಮಾಡ್ತಿದ್ದೆ, ನಾನು ಕೂಡ ಅಲ್ಲೇ ಇದ್ದೆ ಅಂತ ನಿಂಗೆ ಗೊತ್ತಿದೆ ಅಲ್ವಾ, ಈಗ ನೋಡಿದ್ರೆ ಏನು ಆಗೇ ಇಲ್ಲ ಅನ್ನೋ ತರ ಮಾತಾಡ್ತಿದ್ಯಲ್ಲ ಅಂತ ಭದ್ರ ಕೇಳಿದ ತಕ್ಷಣ ಹೌದು ಏನೂ ಆಗಿಲ್ಲ, ಅದಕ್ಕೆ ಆರಾಮಾಗಿ ಮಾತಾಡ್ತಿದ್ದೀನಿ, ನೋಡಿ ನಾನು ಕೆಲ್ಸಕ್ಕೆ ಹೋಗ್ತಾ ಇರೋದು ನಿಜ, ಹಾಗೆ ನಾನು ಸಹಾಯ ಮಾಡ್ಕೋಬೇಕು ಅಂತ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ನಾನು ಸ್ವಾಭಿಮಾನದಿಂದ ಜೀವನ ಮಾಡೋದು, ಅದಕ್ಕೆ ಯಾರ ಹತ್ರನೂ ಸಹಾಯ ತಗೊಳಕ್ ನಂಗೆ ಇಷ್ಟ ಇಲ್ಲ, ಅದಕ್ಕೇನೆ ನಾನು ಕೆಲ್ಸಕ್ಕೆ ಹೋಗ್ತಾ ಇರೋದು ಅಂತ ವಿದ್ಯಾ ಹೇಳಿದ ತಕ್ಷಣ ನೀನ್ ಯಾವ ಪರಿಸ್ಥಿತಿಲಿ ಇದ್ಯಾ ಅಂತ ಗೊತ್ತು ಅಲ್ವಾ, ಆದ್ರೂ ಕೂಡ ನೀನ್ ಈ ತರ ಮಾತಾಡ್ತಿದ್ಯಲ್ಲ, ನೀನ್ ಆರಾಮಾಗಿ ರೆಸ್ಟ್ ಮಾಡ್ಬೇಕು ಅಂತದ್ರಲ್ಲಿ ನೀನ್ ಡಾಕ್ಟರ್ ಆಗ್ಬೇಕು ಅಂತಾನೂ ಹೋಗ್ತಿದ್ಯಾ, ಹಾಗೆ ಇಲ್ಲಿ ಕೆಲಸ ಮಾಡ್ಬೇಕು ಅಂತಾನೂ ಹೋಗ್ತಿದ್ಯಾ, ಮನೇಲಿ ನಾನೇ ಅಡ್ಗೆ ಮಾಡ್ಕೊಡ್ತೀನಿ, ನಿನ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರೆ ಅದನ್ನು ಬೇಡ ಅಂತೀಯಾ, ಏನ್ ಅನ್ಕೊಂಡಿದ್ಯಾ, ನೀನ್ ಆರಾಮಾಗಿ ರೆಸ್ಟ್ ಮಾಡ್ಬೇಕು, ಗೊತ್ತಿದ್ದು ಯಾಕೆ ಈ ತರ ಮಾಡ್ತಿದ್ಯಾ ಅಂತ ಭದ್ರ ಹೇಳಿದಾಗ ನಾನು ಏನೇ ಮಾಡಿದ್ರು ಅದು ಸರಿಯಾಗೇ ಇರುತ್ತೆ, ಹಾಗೆ ನಾನು ಸರಿಯಾಗಿರೋ ನಿರ್ಧಾರನೇ ಮಾಡಿದ್ದೀನಿ, ನೀವು ನನ್ನ ಬಗ್ಗೆ ಇಷ್ಟೊಂದೆಲ್ಲ ಯೋಚನೆ ಮಾಡಬೇಡಿ, ಯಾಕಂದ್ರೆ ನೀವೇ ಹೇಳಿದಿರಲ್ಲ ನನಗೂ ಈ ಮನೆಗೂ ಯಾವುದೇ ಸಂಬಂಧ ಇಲ್ಲ ಅಂತ ವಿದ್ಯಾ ಹೇಳ್ತಾರೆ. ಭದ್ರನ್ ಮುಂದೆ ಬಂದು ವಿದ್ಯಾ ಕೆಲಸ ಮಾಡಿದಾಗ ಭದ್ರಂಗೆ ಬೇಜಾರಾಗತ್ತೆ. ವಿದ್ಯನ್ ಹೆಸರು ಲಗ್ನ ಪತ್ರಿಕೆಯಲ್ಲಿ ಬೇಡ ಅಂತ ಭದ್ರ ಹೇಳ್ತಾರೆ. ನಾಳಿನ ಸಂಚಿಕೆ ಮುಕ್ತಾಯವಾಗಿದೆ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕಾನ್ನ ಹಾಗೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.